ಸರ್ ಸಿಎಂ ಎಲ್ಲ ದೆಹಲಿಗೆ ಹೋಗಿದ್ದಾರೆ, ಈಗಲಾದ್ರೂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ, ಯಾವಾಗ ಆಗ್ಬೋದು? ಸಿಎಂ ಸಾಹೇಬರು ಇವತ್ತು ಬೆಳಗ್ಗೆ ಡೆಲ್ಲಿ ಹೋಗಿದ್ದಾರೆ. ಅವ್ರ ಜೊತೆಗೆ ರಾಜ್ಯದ ನಾಯಕರೆಲ್ಲರೂ ಹೋಗಿದ್ದಾರೆ. ಇವತ್ತು ಡೆಲ್ಲಿಯಲ್ಲಿ MP ಗಳ ಜೊತೆಗೆ ಚರ್ಚೆ ಮಾಡ್ತೀವಿ, ಮೀಟಿಂಗ್ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ನಾಳೆ ಚರ್ಚೆ ಆಗ್ಬೋದು ಅಂತ ಕಾಣ್ತದೆ. ಬಹುಶಃ ನನ್ನ ಲೆಕ್ಕ ಇನ್ನು 4-5 ದಿವಸದಲ್ಲಿ ಬಹುಶಃ ರಾಷ್ಟ್ರೀಯ ನಾಯಕರು ಸಿಗ್ನಲ್ ಕೊಟ್ಟರೆ ಖಂಡಿತ ಮುಕ್ತಾಯ ಮಾಡ್ಬೋದು ಅನ್ನೋ ಅನಿಸ್ತದೆ ನನ್ನ ಲೆಕ್ಕ. ನೋಡಬೇಕು, ಕಾದು ನೋಡಬೇಕು, ಏನೋ ಗೊತ್ತಿಲ್ಲ. ಭಾಳ ಜನ MLAಗಳು ಸಹ ಹೋಗಿದ್ದಾರೆ, ಏನಾಗುತ್ತೋ ನೋಡ್ಬೇಕಷ್ಟೇ. ನನಗೆ ಗೊತ್ತಿದ್ದಂಗೆ ಬಹುಶಃ ಒಂದು ವಾರದಲ್ಲಿ ಮುಕ್ತಾಯ ಮಾಡ್ತಾರೆ ಅಂತ ಅನಿಸ್ತದೆ. ಹೈಕಮಾಂಡ್ ಯಾವ ಮಾನದಂಡದ ಮೇಲೆ ಮಾಡ್ಬೋದು ಸರ್ ನಿಮ್ಮ ನಿರೀಕ್ಷೆ? ಗೊತ್ತಿಲ್ಲ ಸರ್, ಮಾನದಂಡ ಜಿಲ್ಲಾವರು ಕೇಳ್ಬೋದು, ಜಾತಿಯವರು ಕೇಳ್ಬೋದು, ಅಥವಾ ಯುವಕರಿಗೆ ಕೊಡ್ಬೇಕಂತ ಏನಾರು ಇರ್ಬೋದು. ಈ ಥರ ಏನಾರು ಇದ್ದರೆ ಯಾವ ಮಾನದಂಡ ಇಟ್ಕೊಂಡವ್ರು ನಮ್ಗೆ ಗೊತ್ತಿಲ್ಲ. ನಾವು ಹೋಗಿ ಕೇಳೋದೆಲ್ಲ 3-4 ಸರಿ ಹೋಗಿ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರನ್ನೆಲ್ಲ ಕೇಳಿದ್ದೀವಿ. ಮುಂದೆ ತೀರ್ಮಾನ ಮಾಡೋವಂಥವ್ರು ಅವರಲ್ವಾ, ಅವ್ರು ಯಾವ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಒಕ್ಕಲಿಗರು ಕೂಡ ಹೆಚ್ಚಿನ ಮಂತ್ರಿ ಸ್ಥಾನ ಕೇಳ್ತಾ ಇದ್ದಾರೆ, ಲಿಂಗಾಯತರು ಕೂಡ ಕೇಳ್ತಾ ಇದ್ದಾರೆ, ಮುಸ್ಲಿಂ ಅವರು ಕೂಡ ಕೇಳ್ತಿದ್ದಾರೆ. ಎಲ್ಲ ಜಾತಿಯವರು ಇದ್ದೇ ಇರುತ್ತಲ್ಲ, ಒಕ್ಕಲಿಗರು ಕೇಳ್ತಾರೆ, ಲಿಂಗಾಯತರು ಕೇಳ್ತಾರೆ, ಹಿಂದುಳಿದ ವರ್ಗ ಕೇಳ್ತಾರೆ, ಈಡಿಗರು ಕೇಳ್ತಾರೆ, ಕುರುಬರು ಕೇಳ್ತಾರೆ, ಎಲ್ಲರೂ ಕೇಳ್ತಾರಲ್ಲ. ಮತ್ತು ಮುಸ್ಲಿಮ್ಸು ಅವರು ಕೊಡಬೇಕಲ್ಲ, ಅವ್ರಿಗೂ ಕೇಳ್ತಾರೆ, ಹಕ್ಕಿದೆಯಲ್ಲ. ಹಕ್ಕನ್ನು ಮಂಡಿಸಲಿಕ್ಕೆ ಯಾರಿಗೂ ಇಲ್ಲ ಅನ್ನೋಕ್ಕೆ ಬರೋದಲ್ಲ, ಅದನ್ನು ಮಂಡನೆ ಮಾಡಿರ್ತಾರೆ. ಆದರೆ ಏನು ತೀರ್ಮಾನ ಮಾಡಬೇಕು ಅನ್ನೋದು ರಾಷ್ಟ್ರ ನಾಯಕರು ತೀರ್ಮಾನ ಮಾಡ್ತಾರೆ. ನೋಡಬೇಕು, ನಾವು ಸಹ ಹೋಗಿ ಬಂದಿದ್ದೀವಿ. ಇಲ್ಲಿ ರಾಜ್ಯ ನಾಯಕರನ್ನು ಭೇಟಿ ಮಾಡಿದ್ವಿ, ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿದ್ದೀವಿ. ಇವತ್ತು ಮಾತ್ರ ಹೋಗಿಲ್ಲ ಅಷ್ಟೇ, ಇನ್ನು 3-4 ಸಾರಿ ಹೋಗಿ ಬಂದಿದ್ದೀವಿ. ನೋಡೋಣ ಮುಂದೆ ಏನು ನಿರ್ಧಾರ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ನಾವು ನಿರೀಕ್ಷೆಯಲ್ಲಿ ಇದ್ದೀವಿ, ಆಗ್ಬೋದು ಅಂತ ಅಷ್ಟೇ. ಓಕೆ. ಸಿದ್ದರಾಮಯ್ಯ ಅವರು ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡಿದ್ದಾರೆ, ರಾಜಕಾರಣದಲ್ಲಿ ಕೆಟ್ಟ ಪರಿಸ್ಥಿತಿ ಇದೆ ಅಂತ ಹೇಳಿದ್ದಾರೆ. ಇಲ್ಲ, ಅವ್ರೇನು ಹೇಳಿದ್ದು, ಇವತ್ತಿನ ರಾಜಕಾರಣ ಭಾಳ ಹಿಂದಿನ ರಾಜಕಾರಣ ಥರ ಇಲ್ಲ ಅಂತ ಹೇಳಿದ್ದಾರೆ. ಬಿಟ್ಟರೆ ಇವತ್ತು ರಾಜ್ಯದ 8 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯ ನಾಯಕರಾಗಿರುವಂಥ ಇವತ್ತು ಸಿದ್ದರಾಮಯ್ಯ ಸಾಹೇಬರು. ಅವ್ರ ಬಗ್ಗೆ ಹೇಳಲಿಕ್ಕೆ ಹೆಚ್ಚಿಗೆ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಅವರೆಲ್ಲವನ್ನ ತಿಳಿದಂಥವ್ರು, ಹಿಂದಿಂದಲೂ ಸಹ ರಾಜಕೀಯ ಶಕ್ತಿಯಾಗಿ ಬೆಳೆದು ಇವತ್ತು 8 ವರ್ಷಗಳ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥವ್ರು. ಅವ್ರು ಹೇಳಿರೋದೇನು, ಮುಖ್ಯಮಂತ್ರಿಗಳು ಆದಾಗಲೂ ಒಂದ್ಸರಿ ಹೇಳಿದ್ದಾರೆ, ನಾನು ಮುಂದಿನ ಚುನಾವಣೆ ನಿಲ್ಲೋದು ಡೌಟ್ ಇದೆ ಅಂತ ನನಗೆ ಹೇಳಿದ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಚುನಾವಣೆ ನಿವೃತ್ತಿ ಆಗಿದ್ದಾರೆ ಅಷ್ಟೇ, ಆದರೆ ರಾಜಕೀಯದಲ್ಲಿ ಅವರೇನು ನಿವೃತ್ತಿ ಆಗಲ್ಲ. ಅವರ ಆದರ್ಶಗಳು ಮತ್ತು ಅವರ ನಾಯಕತ್ವ ಮುಂದಿನ ಚುನಾವಣೆಗೂ ನಮಗೆ ಬೇಕಾಗಿದೆ. ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅವರು ಜೊತೆಯಾಗಿ ತಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ನಮ್ಮ ಒಂದು ಆಸೆ ಇದೆ. ಆಮೇಲೆ ಸಿಟಿ ರವಿ ಅವರ ವಿರುದ್ಧ FIR ಆಗಿದೆ ಸರ್. ನೀಟ್ ವಿಚಾರವಾಗಿ ಮೌಲ್ವಿಗಳು ಅಜೆಸ್ ಹೇಳಿದ್ರೆ 3 ಅಕ್ಷರ ಬರಲ್ಲ, ನೀಟ್ಗೂ ಅವ್ರಿಗೆ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿದ್ರು. ನೋಡಿ, CT ರವಿ ಅವರು ಹಿಂದುತ್ವದ ಭಾವನೆಗಳು ಇಟ್ಕೊಂಡು ಎಷ್ಟು ದಿನ ನಡೀತದೋ ಗೊತ್ತಿಲ್ಲ, ಅವೆಲ್ಲ ನಡೆಯೋದಲ್ಲ. ಈ ದೇಶದ ಪ್ರಜೆಗಳು ಎಲ್ಲರೂ ಇದೆ. ನಾವು ಇವತ್ತು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಎಲ್ರಿಗೂ ಬದುಕಕ್ಕೆ ಅವಕಾಶ ಇದೆ, ಎಲ್ರಿಗೂ ಹಕ್ಕಿದೆ. ಯಾರು ಹೇಳಿದ್ದು? ಏನು ಅವರೇನು ತತ್ವಜ್ಞಾನಿನ CT ರವಿ? ಏನು ಬೇಕಾದ್ರೂ ಬಾಯಿ ಬಂದಂಗೆ ಮಾತಾಡೋದು, ಆಮೇಲೆ ಇಲ್ಲ ಹಿಂಗೆ ಹೇಳಿದೆ ಹಂಗೆ ಹೇಳಿದೆ. ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ಗಳು ಇರ್ತವೆ. ನೋಡಿ, ಈ ಥರ ಒಬ್ಬ ರಾಜ್ಯದ ಮಂತ್ರಿ ಆದಂಥವ್ರು, ಈ BJPಯ ಒಬ್ಬ ನಾಯಕರಿದ್ದಾರೆ, ಅದು ತಿಳ್ಕೊಂಡು ಮಾತಾಡಬೇಕು. ಯಾವುದೋ ಓಟಿಗೋಸ್ಕರ, ಒಂದು ಸಮಾಜ ಒಲಿಸಲಿಕ್ಕೋಸ್ಕರ ಮುಸ್ಲಿಮರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋ ಪ್ರಶ್ನೆ ಇಲ್ಲ. ಮುಸ್ಲಿಂ ಜನಾಂಗ ಅವರು ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ತಪ್ಪೇನಿದೆ? ಅವರೇನು ಇಲ್ವಾ? ಈ ದೇಶದಲ್ಲಿ IAS ಆಫೀಸರ್ ಎಂತೆಂಥವ್ರು ಇಲ್ಲ? ಇವತ್ತು ಇದ್ದಾರೆ. ಎಷ್ಟು ಆಫೀಸರ್ ಇಲ್ಲ? ವಿಧಾನಸೌಧದಲ್ಲಿ ಎಷ್ಟು ಜನ IAS ಆಫೀಸರ್ ಇಲ್ಲ? ಹಾಗೆ ಸುಮ್ಮನೆ ಬಾಯಿ ಬಂದಾಗೆ ಮಾತಾಡೋದಲ್ಲ, ಅವೆಲ್ಲ ಮಾತಾಡೋದು ತಪ್ಪಿದೆ. ಖಂಡಿತ ಮಾತಾಡೋದು ನಾನು ಖಂಡನೆ ಮಾಡ್ತೇನೆ. ನೋಡಿ, ಅವ್ರು ಹೇಳಿರೋದು ಡೆಲ್ಲಿಯಲ್ಲಿ ಆಗಿರೋದು ಅಂತ ಹೇಳಿ ಇದು ಮಾಡಿರೋದು. ಅದು ಡೆಲ್ಲಿಲಲ್ಲ ಅಂತೇಳಿ ಇವತ್ತು ನಾನು ನೋಡಿದೆ, ವಿಡಿಯೋದಲ್ಲಿ ನೋಡಿದೆ. ಅದು ಬಿಹಾರದಲ್ಲಿ ನಡೆದಿರೋದು. ಆ ಘಟನೆ ಇಲ್ಲಿ ಬಂದು ಹೇಳಿರೋವಂಥದ್ದು ಸುಳ್ಳು ಹೇಳಿದ್ದಾರೆ. ಎಲ್ಲದಕ್ಕೂ ಸುಳ್ಳೆ, ನಿಜವಾದ ಮಾತು ಯಾವತ್ತೂ CT ರವಿ ಅವ್ರು ಹೇಳೋದಿಲ್ಲ. ನೋಡು, ತಗೋಬೇಕು. ಈಗಾಗಲೇ ಕಾನೂನೇ ತಂದಿದ್ದಾರಲ್ಲ, ಸುಳ್ಳು ಖಂಡಿತ ತೋರಿಸ್ತೀವಿ, ನಾವು ಬಿಡೋದಿಲ್ಲ. ಯಾಕಂದ್ರೆ ಕಾನೂನೇ ತಂದಿದ್ದೀವಿ. ಇವತ್ತು ಯಾರು ಉಗ್ರವಾದ ಭಾಷಣ ಮಾಡ್ತಾರೆ, ಕಡಿ ಬಡಿ ಅಂತಾರೆ, ಅಂಥದ್ದೆಲ್ಲ ನಿಲ್ಲಿಸಿದ್ದೀವಿ. ಹಾಗಾಗಿ ಶಾಂತಿಯುತವಾಗಿರ್ಬೇಕಾದ್ರೆ ಈ ಥರ ಬೆಂಕಿ ಹಾಕುವಂಥ ಕೆಲಸ ನಿಲ್ಲಿಸ್ಬೇಕು. ಅವರು CT ರವಿ ಅವರು ಒಬ್ಬ ಹಿರಿಯ ನಾಯಕರಾಗಿ, ಒಬ್ಬ ಮಂತ್ರಿಗಳಾದಂಥವ್ರು, ಯಾರ ಬಗ್ಗೆ ಏನು ಅವ್ರಿಗೆ ಏನಾಗಿದೆ ಈ ದೇಶದಲ್ಲಿ? ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಆಯ್ತು, ಅವ್ರಿಗೆ ಒಂದು ಓಟಿನ ಬ್ಯಾಂಕ್ ಸಿಕ್ಕಂಗೆ. ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಏನೋ ದೊಡ್ಡ ಲೀಡ್ರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಅದನ್ನು ಮುಗಿಸೇ ನಾವು ಬಂದಿದ್ದಾರೆ ಕಾಂಗ್ರೆಸ್ನವರೆಲ್ಲ. ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಎಲ್ಲ ಜನಾಂಗವನ್ನು ಒಟ್ಟಿ ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡೋದ್ರಿಂದ ಅವರಿಗೆ ಒಂದು ಏನಾಗಿದೆ ಅಂದರೆ ಜಾತಿಯ ಆಧಾರದ ಮೇಲೆ ಹೋಗಿ ಹೊರಟಿದ್ದಾರೆ. ಇದಕ್ಕೆ ಖಂಡನೆ ಮಾಡ್ತೇನೆ ನಾನು.